ಭಾರತ ಮತ್ತು ಐರ್ಲೆಂಡ್ ನಡುವಿನ ದ್ವಿತೀಯ ಹಾಗೂ ಅಂತಿಮ T20 ಮಹಾಸಮರಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಈಗ ವೈಭವ್ ಆಡ್ತಾರಾ ಇಲ್ವಾ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಈಗ ಮಹಾಸಮರಕ್ಕೆ ಕೌಂಟ್ ಡೌನ್ ಏನೋ ಆರಂಭ ಆಗಿದೆ. ಆದರೆ ಪಂದ್ಯದ ಟಾಸ್ಕ್ಗಿಂತ ಮುಂಚೆನೇ ಟೀಮ್ ಇಂಡಿಯಾ ಒಂದು ಕ್ಯಾಂಪ್ನಿಂದ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಈಗ ಹೊರಬೀಳ್ತಿದೆ. ಅಂದರೆ ಇವತ್ತಿನ ಪಂದ್ಯದಲ್ಲಿ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಆಡೋದು ಕಂಪ್ಲೀಟ್ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಈ ವೈಭವ್ ಸೂರ್ಯವಂಶಿ ಅಂದರೆ ಈ ಹಿಂದಿನ ಪಂದ್ಯಗಳಲ್ಲೆಲ್ಲ ಅಮೋಘವಾದಂಥ ಪ್ರದರ್ಶನವನ್ನು ಕ್ರಿಕೆಟ್ ಪ್ರೇಮಿಗಳು ಕಣ್ತುಂಬಿಕೊಂಡಿದ್ದಾರೆ, ವಾವ್ ಅಂದಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಅತಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಲೂ ಕೂಡ ಅವ್ರನ್ನ ಕೊಂಡಾಡಿದ್ದಾರೆ. ಆದರೆ ಇವತ್ತಿನ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಇರಲಿ ಅನ್ನೋವಂಥದ್ದೇ ಕ್ರಿಕೆಟ್ ಅಭಿಮಾನಿಗಳ ಒಂದು ಮಹದಾಸೆ. ಆದರೆ ಇವತ್ತು ಅವರು ಆಡೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಇದು ಸರಣಿ ಸಮಬಲದ ಗುರಿ ಹೊಂದಿರುವಂತಹ ಭಾರತ ತಂಡಕ್ಕೆ ಪ್ಲೇಯಿಂಗ್ 11 ಆಯ್ಕೆಯಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ಮೊದಲ ಪಂದ್ಯದಲ್ಲಿ 183 ರನ್ಗಳ ಗುರಿ ಬೆನ್ನಟ್ಟಿ ಕೇವಲ 148 ರನ್ಗಳಿಗೆ ಭಾರತ ಆಲ್ಔಟ್ ಆಗಿತ್ತು. ಇನ್ನು ಐರ್ಲೆಂಡ್ ವಿರುದ್ಧ ಇತಿಹಾಸದಲ್ಲೇ ಮೊದಲ ಸೋಲಿನ ಒಂದು ಮುಖಭಂಗ ಕೂಡ ಟೀಮ್ ಇಂಡಿಯಾ ಅನುಭವಿಸಿತ್ತು. ಅದು ಐರ್ಲೆಂಡ್ ವಿರುದ್ಧ. ಎಂತೆಂಥ ದೊಡ್ಡ ದೊಡ್ಡ ಟೀಮ್ಗಳ ವಿರುದ್ಧನೇ ಭಾರತ ಗೆದ್ದು ಸೈ ಅನಿಸಿದೆ. ಇವತ್ತು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಬೇರೆ ಬೇರೆ ತಂಡದ ವಿರುದ್ಧನೇ ಗೆದ್ದಿದೆ. ಯಾಕಂದರೆ ದೊಡ್ಡ ದೊಡ್ಡ ಕ್ರಿಕೆಟ್ ದಿಗ್ಗಜರ ವಿರುದ್ಧನೇ ಟೀಮ್ ಇಂಡಿಯಾ ಗೆದ್ದು ಒಂದು ಗೆಲುವಿನ ಸೋಪಾನವನ್ನು ಏರಿತ್ತು. ಆದರೆ ಐರ್ಲೆಂಡ್ ಅದೇನು ದೊಡ್ಡ ಟೀಮೇನಲ್ಲ. ಟೀಮ್ ಇಂಡಿಯಾಕ್ಕೆ ಅದು ದೊಡ್ಡ ಸವಾಲೇ ಅಲ್ಲ. ಆಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಐರ್ಲೆಂಡ್ ವಿರುದ್ಧ ಮೊದಲ ಒಂದು ಸೋಲಿನ ಮುಖಭಂಗ ಅನುಭವಿಸ್ತದೆ. ನಾಯಕನಾಗಿ ಮೊದಲ ಸರಣಿ ಆಡ್ತಾ ಇರುವಂಥ ಶ್ರೇಯಸ್ ಅಯ್ಯರ್ ಮೇಲಂತೂ ಈಗ ಬೆಟ್ಟದಷ್ಟು ಒತ್ತಡ ಅಂತೂ ಖಂಡಿತ ಇದೆ. ಇನ್ನು ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಹಾಗೂ ಅಯ್ಯರ್ ತಾವಾಡಿದಂತಹ ಮೊದಲ ಪಂದ್ಯದಲ್ಲಿ ಒಂದಂಕಿ ಮೊತ್ತಕ್ಕೆ ಔಟ್ ಆಗಿ ನಿರಾಶೆಯನ್ನು ಮೂಡಿಸಿದ್ರು. ಇತ್ತ ಐರ್ಲೆಂಡ್ನ ಯುವ ವೇಗಿಗಳಾದಂತಹ ಜೈ ಮುಂಡ್ರಾ ಮತ್ತು ಮ್ಯಾಟ್ ಹುಲಾರ್ಡ್ ಮತ್ತೊಮ್ಮೆ ಭಾರತದ ಬ್ಯಾಟಿಂಗ್ ಲೈನಪ್ನ ಈಗ ಧ್ವಂಸ ಮಾಡಲಿಕ್ಕೆ ಸ್ಕೆಚ್ ಹಾಕಿದ್ದಾರೆ. ಇನ್ನು ಯುವ ಆಟಗಾರ ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಮೈದಾನಕ್ಕಿಳಿಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ಅವರಿದ್ದರೆ ಸಾಕಷ್ಟು ಸ್ಕೋರ್ ಮಾಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಕ್ರಿಕೆಟ್ ಪ್ರೇಮಿಗಳಲ್ಲಿ ಇರುವಂತಹ ಒಂದು ದೊಡ್ಡ ಮಹದಾಸೆ ಆಗಿತ್ತು. ಆದರೆ ಈಗ ಅವರೇ ಇಲ್ಲ, ಏನಾಗುತ್ತೋ ಮ್ಯಾಚು, ಆದರೂ ಗೆದ್ದು ಬಾ ಇಂಡಿಯಾ ಅಂತ ಸಾಕಷ್ಟು ಜನ ಈಗ ಬ್ಲೆಸ್ ಮಾಡ್ತಾ ಇದ್ದಾರೆ.